ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ ಸ್ಟೇಷನ್ಗೆ ಲಾಯರ್ನ ಕರ್ಕೊಂಡು ಬರ್ತಾನೆ. ಬನ್ನಿ ರಾಮ್, ನಾನು ಆಲ್ರೆಡಿ FIR ಹಾಕಿದ್ದೀನಿ, ಇನ್ಮೇಲೆ ಏನಿದ್ರು ನಾವು ಕೋರ್ಟಲ್ಲಿ ಭೇಟಿಯಾಗೋಣ ಅಂತಾನೆ ಭರತ್. ಇಷ್ಟು ಬೇಗ FIR ಹಾಕ್ಬಿಟ್ರೆ ಸರ್? ಯಾಕೋ ನೀವು ತುಂಬ ಅರ್ಜೆನ್ಸಿ ಇದ್ದೀರಾ ಅನಿಸುತ್ತೆ, ನಿಮ್ಮ ಸ್ಪೀಡ್ ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ ಅಂತಾನೆ ರಾಮ್ ಒಂದು ಹೆಣ್ಮಗಳ ಮಾನ ಹರಾಜಾಗಿದೆ ಅಂದಾಗ ಪೊಲೀಸ್ ಇಲಾಖೆ ಮಲಗಿರೋಕ್ಕೆ ಆಗಲ್ಲ. ಇದನ್ನು ಕರ್ತವ್ಯ ಅಂತಾರೆ, ಅವಸರ ಅನ್ನಲ್ಲ. ಮರ್ಯಾದೆ ಇರೋರು ಯಾರೂ ಇಂಥ ಕೇಸನ್ನು ಎಳೆದಾಡಲ್ಲ ಅಂತಾನೆ ಭರತ್. ಕರ್ತವ್ಯದ ಮೇಲೆ ನನಗೂ ಗೌರವ ಇದೆ, ಅಂದಹಾಗೆ ನಾವು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ಪರಿಮಳ ಮಾಡಿರೋ ಆರೋಪ ಎಲ್ಲ ಸುಳ್ಳು, ಅದರಿಂದ ಯಾರ್ದೋ ಸಂಚಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀವಿ ಅಂತಾನೆ ರಾಮ್ ನೀವು ಇಮೋಷ್ನಲ್ ಆಗಿ ಮಾತಾಡ್ತಿದ್ದೀರಾ ಅಷ್ಟೇ. ಕಾನೂನಲ್ಲಿ ಮೊದಲು ಕೊಡೋ ಕಂಪ್ಲೇಂಟ್ಗೆ ಬೆಲೆ ಇರುತ್ತೆ. ಈಗ ವಿಕ್ಟಿಮ್ ಪರಿಮಳ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ FIR ಹಾಕಿದ್ದೀನಿ. ನೀವುಗಳು ಕೊಡೋ ಕಂಪ್ಲೇಂಟ್ ಏನಿದ್ರು ಕೇವಲ ಕೌಂಟರ್ ಕಂಪ್ಲೇಂಟ್ ಆಗಿರುತ್ತೆ ಹೊರತು ಆ FIRನ ತಡೆಯೋಕ್ಕಾಗಲ್ಲ. ಎನಿವೆ, ಮೊದಲು ಮೆಡಿಕಲ್ ರಿಪೋರ್ಟ್ ಬರಲಿ, ಆಮೇಲೆ ನಿಮ್ಮ ಕಂಪ್ಲೇಂಟ್ ಬಗ್ಗೆ ಯೋಚನೆ ಮಾಡೋಣ ಅಂತಾನೆ ಭರತ್. ಅದು ಸರಿ, ಮೆಡಿಕಲ್ ರಿಪೋರ್ಟ್ಗೆ ಪರಿಮಳನ ಯಾಕೆ ಒಬ್ಬಳನ್ನೇ ಕಳಿಸಿದ್ರಿ? ನಮ್ಮವರನ್ನು ಕಳಿಸ್ಬೋದಾಗಿತ್ತಲ್ಲ ಅಂತಾನೆ ರಾಮ್ ನೀವು ಮಿತಿಮೀರಿ ಮಾತಾಡ್ತಿದ್ದೀರಾ. ತನಿಖೆ ವೇಳೆ ವಿಕ್ಟಿಮ್ ಜೊತೆ ಆರೋಪಿ ಕಡೆಯವರು ಇರೋದಕ್ಕೆ ಅವಕಾಶ ಇಲ್ಲ ರೀ. ವಕೀಲರು ಸಾಹೇಬ್ರೆ, ಇವರಿಗೆ ಸ್ವಲ್ಪ ರೂಲ್ಸ್ ಬಗ್ಗೆ ಹೇಳ್ಕೊಡಿ ಅಂತಾನೆ ಭರತ್. ಹೌದು ರಾಮ್ ಸರ್, ಹೇಳೋದು ಸರಿಯಾಗಿದೆ ಅಂತಾರೆ ಲಾಯರ್. ರಾಮ್, ಮಹಾದೇವ ನಿರ್ದೋಷಿಯಾಗಿದ್ದರೆ ಅವನು ಹೇಗೆ ಬಿಡುಗಡೆ ಆಗ್ತಾನೆ? ಬಿಡು, ನಿನಗೆ ಅಷ್ಟು ಆಸೆ ಇದ್ದರೆ ಹೋಗಿ ನಿಮ್ಮ ಅಣ್ಣನ ಜೊತೆ ಮಾತಾಡು. ರಾತ್ರಿ ಏನು ಮಾಡ್ದ ಅಂತ ಕೇಳು, ಆಮೇಲೆ ಕೋರ್ಟಲ್ಲಿ ಸಿಗೋಣ ಅಂತಾನೆ ಭರತ್. ರಾಮ್ ಮತ್ತು ಲಾಯರ್ ಮಹಾದೇವನ ಹತ್ರ ಹೋಗ್ತಾರೆ. ಮಹಾದೇವ, ಈ ಮೆಡಿಕಲ್ ರಿಪೋರ್ಟ್ ನಿನ್ನ ಬದುಕನ್ನೇ ಸ್ಮಶಾನ ಮಾಡುತ್ತೆ, ನೋಡ್ತಾ ಇರು ಅಂತ ಭರತ್ ಯೋಚನೆ ಮಾಡ್ತಾನೆ. ಅಣ್ಣ, ಧೈರ್ಯವಾಗಿರು, ನೀನು ಈ ಥರ ಕೆಲಸ ಮಾಡಿರಲ್ಲ ಅಂತ ನನಗೂ ಗೊತ್ತು. ಈ ಕೆಟ್ಟ ಸಮಯ ಕಳೆದು ಹೋಗುತ್ತೆ, ನಾವು ಕೋರ್ಟಲ್ಲಿ ಹೋರಾಡಿ ನಿನಗೆ ನ್ಯಾಯ ಕೊಡಿಸ್ತೀವಿ, ನೀನೇನೋ ತಲೆ ಕೆಡಿಸ್ಕೋಬೇಡ, ಸರಿನಾ ಅಂತಾನೆ ರಾಮ್. ಹೌದು ಮಹಾದೇವ, ರಾಮ್ ಹೇಳ್ತಿರೋದು ಸರಿ, ನಾನು ಆದಷ್ಟು ಬೇಗ ಬೇಲ್ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾರೆ ಲಾಯರ್. ರಾಮ್, ಅಮ್ಮ ಹೆಂಗವಳ? ನನ್ನಿಂದ ಆ ಜೀವಕ್ಕೆ ಬರೀ ನೋವೇ ಆಯಿತು. ಚಿಕ್ಕ ವಯಸ್ಸಲ್ಲಿಯೂ ಅಷ್ಟೇ, ನಿನ್ನ ಮಗ ಅವ್ರ ತಲೆ ಹೊಡೆದ, ಇವ್ರ ತಲೆ ಹೊಡೆದ, ಹಿಂಗೆ ಮಾಡ್ದ ಅಂತ ಊರವರೆಲ್ಲ ಬಂದು ಮನೆಯವ್ರ ಮುಂದೆ ದೂರ ಹೇಳೋದು. ಅವತ್ತಿನಿಂದ ಇವತ್ತಿನವರೆಗೂ ಇದೆಲ್ಲ ಕೇಳಿಸ್ಕೊತಾ ಬಂದವಳೆ. ಇವತ್ತು ನಾನು ಇಂಥ ನೀಚ ಕೆಲಸ ಮಾಡೀವ್ನಿ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ. ಪಾಪ ಅಳದೆ ಇನ್ನೇನು ಮಾಡ್ತಾಳವಳು. ನೋಡು ರಾಮ್, ಅಮ್ಮಂಗೆ ಇದೆಲ್ಲ ಕೇಳಿಸ್ಕೊಂಡು ಸಾಕಾಗಿರುತ್ತಲ್ವಾ? ಪಾಪ ಕಣ್ಲ, ನನ್ನನ್ನೇ ನಂಬ್ಕೊಂಡು ಬದುಕಿರೋ ಜೀವ ಅದು. ಊರವರೆಲ್ಲ ನಾನಾ ಮಾತು ಅಂತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ಎಷ್ಟು ನೋವಾಗಿರಬೇಡ. ನೋಡು, ಅಮ್ಮಂಗೆ ನೀನೇ ಧೈರ್ಯ ಹೇಳಬೇಕು. ನಾಳೆ ದಿನ ಸತ್ಯ ಆಚೆ ಬಂದಮೇಲೆ ಅಯ್ಯೋ, ನನ್ನ ಮಗನ ಮೇಲೆ ನಾನೇ ಅನುಮಾನ ಪಟ್ನಲ್ಲ ಅಂತ ಬಹು ಅನ್ಕೋತಾಳೆ. ಆ ನೋವು ಅಮ್ಮಂಗೆ ಬೇಡ, ನೀನು ಧೈರ್ಯ ಹೇಳು ಅಂತಾನೆ ಮಹಾದೇವ. ಅಣ್ಣ, ದೊಡ್ಡಮ್ಮ ನಿಧಾನವಾಗಿ ಎಲ್ಲನೂ ಅರ್ಥ ಮಾಡ್ಕೋತಾರೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ನೀನೀಗ ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ. ನಾನು ಈಗಲೇ ಹೋಗಿದ್ರ ಹಿಂದೆ ಯಾರಿದ್ದಾರೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತೀನಿ, ಹುಷಾರು ಅಂತ ರಾಮ್ ಹೋಗ್ತಾನೆ. ಮಹಾದೇವ ಅಳ್ತಾನೆ. ಆಗ ಭರತ್ ಮಹಾದೇವನ ಹತ್ರ ಬಂದು ಲೇಡೀಸ್ ಅಂತಾನೆ. ಆಗ ಲೇಡಿ ಪೊಲೀಸ್ ಎಲ್ಲ ಬರ್ತಾರೆ. ಇವ್ರು ಮಾಡಿರೋ ನೀಚ ಕೆಲಸಕ್ಕೆ ಇವನ ತಮ್ಮ ಬಂದು ಧೈರ್ಯ ಹೇಳ್ತಾ ಇದ್ದಾನೆ. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಿದ್ದ ಈ ಪಿಶಾಚಿನ ನೋಡ್ತಾ ಇದ್ರೆ ನಿಮ್ಗಳ ರಕ್ತ ಕುದಿಯಲ್ವಾ, ಸಿಟ್ಟು ಬರಲ್ವಾ ಅಂತಾನೆ. ಎಸ್ ಸರ್, ಇವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹಾಗಿದ್ರೆ ತಡ ಯಾಕೆ? ನಾನು ನಿಮಗೆ ಪೂರ್ಣ ಅಧಿಕಾರ ಕೊಡ್ತೀನಿ. ಇವನಿಗೆ ಸರಿಯಾದ ಪಾಠ ಕಲಿಸಿ, ಕಾನೂನು ಇವನಿಗೆ ಶಿಕ್ಷೆ ಕೊಡೋದು. ಆಮೇಲೆ ಒಬ್ಬ ಹೆಣ್ಮಗಳನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಮೊದಲು ಇವನಿಗೆ ಗೊತ್ತಾಗಬೇಕು ಅಂತ ಭರತ್ ಎಲ್ರಿಗೂ ಒಂದೊಂದು ದೊಣ್ಣೆನ ಕೊಡ್ತಾನೆ. ಹೋಗಿ ಹೆಣ್ಣು ಅಂದರೆ ಇವನ್ ಮಂಚದಾಟಕ್ಕೆ ಬಲಿಯಾಗೋ ಕುರಿ ಅಲ್ಲ, ಕಾಳಿ ಅಂತ ತೋರಿಸಿ ಅಂತಾನೆ. ಆಗ ಎಲ್ಲರೂ ಲೇಡೀಸ್ ಬಂದು ಮಹಾದೇವನ ಸುತ್ತ ತಿರುಗ್ತಾರೆ. ಭರತ್ ಹೊರಗೆ ನಿಂತ್ಕೊಂಡು ನಗ್ತಾನೆ. ಏನೋ ಹೆಣ್ಣು ಅಂದರೆ ಅಷ್ಟು ಕೀಳೇನೋ ನಿನಗೆ? ಯಾರು ತಾಯಿ, ಯಾರು ಅಕ್ಕ, ತಂಗಿ, ಹೆಂಡತಿ ಯಾರು ಅಂತ ಗೊತ್ತಾಗಲ್ವಾ? ಕುಡ್ದ ಮೇಲೆ ಮೈ ಮೇಲೆ ಜ್ಞಾನ ಇರೋಲ್ವ ನಿನಗೆ ಅಂತಾಳೆ ಒಬ್ಳು. ಮೇಡಮ್ ಅವರೇ, ಅಕ್ಕ, ತಾಯಿ, ತಂಗಿ ಎಲ್ಲರ ಸಂಬಂಧ ಬೆಲೆನೂ ಗೊತ್ತೈತೆ ಅಂತಾನೆ ಮಹಾದೇವ. ಹೋ ಗೊತ್ತಿದ್ದು ಇಂಥ ನೀಚ ಕೆಲಸ ಮಾಡಿದ್ದೆ ನೀನು ಅಂತಾರೆ ಪೊಲೀಸ್. ನಾನೇನು ತಪ್ಪು ಮಾಡಿಲ್ಲ ಅಂತಾನೆ ಮಹಾದೇವ. ತಪ್ಪು ಮಾಡಿಲ್ವಾ? ತಗೋ ಅಂತ ಎಲ್ಲರೂ ದೊಣ್ಣೆಯಿಂದ ಮಹಾದೇವನಿಗೆ ಸರಿಯಾಗಿ ಹೊಡಿತಾರೆ. ಭರತ್ ನಗ್ತಾನೆ. ಸಿಟ್ಟಿಂದ ಮಹಾದೇವ ಭರತ್ನ ನೋಡ್ತಾನೆ. ನಂತರ ಎಲ್ಲರೂ ಸೆಲ್ ಹೊರಗಡೆ ಬರ್ತಾರೆ. ಶಬಾಷ್ ಹೆಣ್ಮಕ್ಳ ಪರ, ನಿಮ್ಮ ಕಾಳಜಿ, ಆವೇಶ ನೋಡಿ ತುಂಬ ಖುಷಿ ಆಯಿತು. ಸದ್ಯಕ್ಕೆ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ಬಂದು ಮತ್ತೆ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತಾನೆ ಭರತ್. ಈಚೆ ಪ್ರೇಮ. ರಾಮ್, ಹೀಗೆಲ್ಲ ಆಗಿದ್ಯಾ? ಮಹಾದೇವ ಅವರಿಗೆ ಹೀಗೆಲ್ಲ ಆಗಿದೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಒಂದು ಹೆಣ್ಣಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಈ ಊರು ಜನ ನಂಬೋದು, ಆದರೆ ನಾನು ಮಾತ್ರ ನಂಬಲ್ಲ. ನಿನಗೇನಾದರೂ ಮಹಾದೇವ ಅವ್ರ ಮೇಲೆ ಅನುಮಾನ ಇದೆಯಾ ಅಂತಾಳೆ. ಇಲ್ಲ ಪ್ರೇಮ, ಅಣ್ಣನ ಮೇಲೆ ನನಗೊಂಚೂರು ಅನುಮಾನ ಇಲ್ಲ. ಅಣ್ಣ ಈ ರೀತಿ ನೀಚ ಕೆಲಸ
ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸೇರಿ ಈ ರೀತಿ ಸಂಚು ಮಾಡಿದ್ದಾರೆ ಅನಿಸ್ತಿದೆ ಅಂತಾನೆ ರಾಮ್ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಮಹಾದೇವ ಅವರಿಗೆ ತೊಂದರೆ ಕೊಡ್ತಿದ್ದಾರಾ? ಅಲ್ಲ, ಇಷ್ಟು ಬೇಗ ಕೇಸ್ ಯಾಕೆ ಹಾಕಿದ್ರಂತೆ ಅಂತಾಳೆ ಪ್ರೇಮ. ಗೊತ್ತಿಲ್ಲ ಪ್ರೇಮ, ಭರತ್ ಅವರಿಗೆ ಅಣ್ಣನ ಮೇಲೆ ದ್ವೇಷ ಇದ್ದ ಹಾಗಿಲ್ಲ. ಮೇ ಬಿ ಆ ಹೆಂಗಸಿಗೆ ರೀತಿ ಅನ್ಯಾಯ ಆಗಿದೆ ಅಂತ ಆ ರೀತಿ ಮಾಡಿರ್ಬೋದು. ಆದರೂ ಅಣ್ಣನ ಮೇಲೆ ಅವರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಾನೆ ರಾಮ್ ನೀನೇ ಹೇಗಾದರೂ ಮಾಡಿ ಮಹಾದೇವ ಅವರನ್ನು ಕಾಪಾಡಬೇಕು. ಅವ್ರು ನಿರ್ದೋಷಿ ಅನ್ನೋದನ್ನು ನಾವು ಸಾಬೀತು ಮಾಡಲೇಬೇಕು ಅಂತಾಳೆ ಪ್ರೇಮ. ನೀನು ಧೈರ್ಯವಾಗಿರು ಪ್ರೇಮ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಅಣ್ಣನ ಆಚೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಾನೆ ರಾಮ್. ಈಚೆ ಸ್ನೇಹ ಮಹೇಶ್ವರಿ ಹತ್ರ, ಅಲ್ಲ ಅತ್ತೆ, ಮಹಾದೇವ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅಂತಾಳೆ. ಮಹಾದೇವ ತಪ್ಪು ಮಾಡಿದನೋ ಇಲ್ವೋ ನಮಗೆ ಬೇಕಾಗಿಲ್ಲ ಸ್ನೇಹ, ನಮಗೆ ಇವಾಗ ಬೇಕಾಗಿರೋದು ನಮ್ಮ ಕೆಲಸ ಆಗೋದು. ನನಗೆ ಈಗ ಈ ಪರಿಸ್ಥಿತಿ ಒಂದು ದೊಡ್ಡ ಅವಕಾಶವಾಗಿ ಕಾಣಿಸ್ತಿದೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂತಾರೆ ಮಹೇಶ್ವರಿ. ಏನು ಹೇಳ್ತಿದ್ದೀರಾ ಅತ್ತೆ, ಮಹಾದೇವ ಜೈಲಿಗೆ ಹೋದರೆ ನಮಗೇನು ಲಾಭ ಅಂತಾಳೆ ಸ್ನೇಹ. ಕಾವ್ಯ ಈಗ ಮಹಾದೇವನ ಬಿಡಿಸೋ ಗೋಜಲ್ಲೇ ಮುಳುಗೋಗಿದ್ದಾಳೆ. ಅವಳೀಗ ತನ್ನ ಗಂಡನ ಮರ್ಯಾದೆ ಉಳಿಸೋದು ತುಂಬ ಮುಖ್ಯವಾಗಿದೆ. ಇನ್ನು ಆ ಕಲ್ಯಾಣಿ ಮಗನ ಯೋಚನೆಯಲ್ಲಿ ಕುಗ್ಗಿದ್ದಾಳೆ. ಈಗ ಆ ಮನೆಯಲ್ಲಿ ಯೋಚನೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಈಗ ಕಲ್ಯಾಣಿ ನಾವೇನೇ ಹೇಳಿದ್ರು ಹ್ಞೂ ಅಂತಾಳೆ. ಇದೇ ಸರಿಯಾದ ಸಮಯ, ಹೇಗಾದರೂ ಮಾಡಿ ಕಲ್ಯಾಣಿ ಮನಸ್ಸನ್ನು ಒಲಿಸ್ಕೊಂಡು ಆದಷ್ಟು ಬೇಗ ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತಾರೆ ಮಹೇಶ್ವರಿ. ಅತ್ತೆ, ಇವರ್ ರಿಯಲಿ ಗ್ರೇಟ್. ಈ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆದರೆ ನಾನು ಪಕ್ಕ ರಾಮನ ಹೆಂಡತಿ ಆಗ್ತೀನಲ್ವಾ ಅಂತಾಳೆ ಸ್ನೇಹ. ಅಷ್ಟೇ ಸ್ನೇಹ, ನೀನು ಸುಮ್ಮನೆ ಆಳೋ ಥರ ನಾಟಕ ಮಾಡು, ಇನ್ನು ಉಳಿದಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ, ರಾಮ್ ಇದೆಲ್ಲ ಯಾರೋ ಮಹಾದೇವ ಅವರಿಗೆ ಮಸಿ ಬೆಳಿಬೇಕು ಅಂತಲೇ ಮಾಡಿದ್ದಾರೆ ಕಣೋ, ನಾವು ಇದನ್ನೆಲ್ಲ ತಡಿಬೇಕು, ಇಲ್ಲ ಅಂದರೆ ಮಹಾದೇವ ಅವರ ಜೀವನನೇ ಹಾಳಾಗಿ ಹೋಗುತ್ತೆ. ನಾವು ಅವ್ರ ಜೊತೆ ನಿಲ್ಲಬೇಕು ರಾಮ್ ಅಂತಾಳೆ. ನಿಲ್ತೀವಿ, ಅದ್ರ ಬಗ್ಗೆ ಅನುಮಾನನೇ ಬೇಡ ಪ್ರೇಮ, ನಿನಗೆ ಮೊದಲೇ ಹುಷಾರಿಲ್ಲ, ನೀನು ಹುಷಾರಾಗು. ಫಸ್ಟ್ ಅಣ್ಣನ ಆಚೆ ತರೋ ಪ್ರಯತ್ನ ನಾನು ಮಾಡ್ತೀನಿ, ಸರಿನಾ ಅಂತಾನೆ ರಾಮ್ ನನಗೆ ಹುಷಾರಿಲ್ಲ ಅಂತ ಸುಮ್ಮನೆ ಕೂರೋಕ್ಕಾಗಲ್ಲ. ಮಹಾದೇವ ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಎದೆ ಒಡೆದಂಗೆ ಆಗ್ತಿದೆ. ಈಗ ನನಗಿರೋದು ಬರೀ ಸ್ನೇಹ ಸಮಸ್ಯೆ ಅಲ್ಲ ರಾಮ್, ಮಹಾದೇವ ಅವರ ಮಾನ ಮರ್ಯಾದೆ ಪ್ರಶ್ನೆನೂ ಇದೆ. ನಾವು ಈ ಎರಡೂ ಸಮಸ್ಯೆನ ಎದುರಿಸಬೇಕು ಅಂತಾಳೆ ಪ್ರೇಮ. ನೀನು ಸ್ನೇಹ ವಿಷಯನ ನೋಡ್ಕೊ, ನಾನು ಹೊರಗಡೆ ವಿಷಯನ ನೋಡ್ಕೋತೀನಿ. ನೀನು ಸ್ನೇಹ ಮನಸ್ಸಲ್ಲಿ ಹುಟ್ಟಿಸಿರೋ ಭಯ ಒಂದು ಕ್ಷಣಕ್ಕೂ ಕಮ್ಮಿ ಆಗಬಾರ್ದು, ಆ ರೀತಿ ನೋಡ್ಕೋ. ವಾಣಿ, ಈ ವಿಷಯದಲ್ಲಿ ಪ್ರೇಮ ಅವರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಅಂತಾನೆ ರಾಮ್. ಆಯ್ತಣ್ಣ ಅಂತಾಳೆ ವಾಣಿ. ರಾಮ್, ನೀನು ಆ ಸ್ನೇಹ ವಿಚಾರ ಬಿಟ್ಬಿಡು, ಅವಳು ಪಾಪದ ಕೊಡ ತುಂಬಿದೆ, ಅವಳಿಂದ ಸತ್ಯ ಹೇಗೆ ಆಚೆ ಹಾಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ಪರಿಮಳ ಯಾಕೆ ಮಹಾದೇವ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ಲು ಅನ್ನೋದನ್ನು ನೀನು ಪತ್ತೆ ಹಚ್ಚು, ಅವಳ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾಳೆ. ಹೌದು ಪ್ರೇಮ, ಅವಳ ಹಿಂದೆ ಇರೋ ಮುಖವಾಡ ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂತಾನೆ ರಾಮ್. ನಾವು ಹೇಗಾದರೂ ಮಾಡಿ ಈ ಎರಡು ವಿಷಯದಲ್ಲೂ ಗೆಲ್ಲಬೇಕು ಅಂತಾನೆ ರಾಮ್. ಈಚೆ ಕಾವ್ಯ ಒಬ್ಬಳೇ ಹಾಲ್ನಲ್ಲಿ ಆಚೆ ಈಚೆ ತಿರುಗ್ತಾ ಇಲ್ಲ. ಎಲ್ಲರೂ ಹೇಳ್ತಿರೋದು ಸುಳ್ಳು, ಮಹಾದೇವ ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ನಾನು ಗೆಟ್ ಟುಗೆದರ್ ಪಾರ್ಟಿಯಿಂದ ಬರುವಾಗ ರೌಡಿಗಳು ನನ್ನ ಅಡ್ಡ ಹಾಕಿದಾಗ ತನ್ನ ಪ್ರಾಣನ ಲೆಕ್ಕಿಸದೆ ಕಾಪಾಡಿದವನು ಮಹಾದೇವ ಅಂತ ಅದನ್ನು ನೆನ್ಪು ಮಾಡಿಕೊಂಡು, ಅಷ್ಟೇ ಯಾಕೆ ನನ್ನ ಫ್ರೆಂಡ್ ಮದುವೆ ದಿನ ಆ ಹುಡುಗರು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಮಹಾದೇವ ಹೆಣ್ಮಕ್ಳ ಬಗ್ಗೆ ಅವನು ಆಡಿದ ಮಾತುಗಳು, ಹೆಣ್ಮಕ್ಳು ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ, ಅವರನ್ನು ಗೌರವಿಸುವುದು ನಮ್ಮ ಧರ್ಮ ಅಂತ ಹೇಳಿದ್ದು ಇದೇ ಮಹಾದೇವ. ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ದ ಅಂದರೆ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಮಹಾದೇವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜನಗಳು ಏನೇ ಮಾತಾಡಿದ್ರು ಅವನ ವ್ಯಕ್ತಿತ್ವದ ಬಗ್ಗೆ ನನಗೆ ಗೊತ್ತಿದೆ. ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಮಹಾದೇವನ ತಪ್ಪಿಲ್ಲದೆ ಅವನ ಶಿಕ್ಷೆ ಅನುಭವಿಸೋಕ್ಕೆ ನಾನಂತೂ ಬಿಡೋದಿಲ್ಲ ಅಂತಿರುವಾಗ ರಾಮ್ ಬಂದು, ಕಾವ್ಯ ಅವರೇ, ಅಣ್ಣನ ಮೇಲೆ ನೀವು ಇಟ್ಟಿರೋ ನಂಬಿಕೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ. ಇಡೀ ಊರು ಜನ ಅವನ್ನ ಕೆಟ್ಟದ್ದು ಅಂತ ಹೇಳಿದ್ರು, ನೀವು ಅವನ ಪರವಾಗಿ ನಿಂತ್ಕೊಂಡ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಹೋರಾಟದಲ್ಲಿ ನೀವು ಒಬ್ಬರೇ ಅನ್ಕೋಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಾವಿಬ್ಬರೂ ಸೇರಿ ಅಣ್ಣನ ಈ ಆರೋಪದಿಂದ ಹೊರಗೆ ತರೋಣ ಅಂತಾನೆ ರಾಮ್. ಬೇಕಾಗಿಲ್ಲ, ನೀವು ನನ್ನ ಜೊತೆ ಇರೋದು ಬೇಡ, ಮೊದಲು ಕಟ್ಕೊಂಡಿರೋ ಹೆಂಡತಿ ಪರವಾಗಿ ನಿಲ್ಲೋದನ್ನು ಕರೀರಿ. ಅಟ್ಲೀಸ್ಟ್ ನನ್ನ ಅಕ್ಕನ ದೇಹನಾದರೂ ತಗೊಂಡು ಬರೋಕ್ಕೆ ಪ್ರಯತ್ನ ಪಡಿ ಅಂತಾಳೆ ಕಾವ್ಯ ಅವರೇ ಅಂತ ರಾಮ್ ಹೇಳುವಾಗ, ನೋಡಿ ಮಿಸ್ಟರ್, ನನ್ನ ಗಂಡನ ಹೇಗೆ ಈ ಸುಳ್ಳಿಂದ ಆಚೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕಾಗಿಲ್ಲ. ನಮ್ಮ ಅಕ್ಕಂಗೆ ಅನ್ಯಾಯ ಮಾಡಿರುವಂಥ ಮನುಷ್ಯರ ಸಹಾಯ ಅಂತೂ ನನಗೆ ಬೇಕೇ ಇಲ್ಲ. ಛೇ ಅಂತ ಕಾವ್ಯ ಹೋಗ್ತಾಳೆ. ಸರಿ ಕಾವ್ಯ ಅವರೇ, ನೀವು ನಿಮ್ಮ ಸಿಟ್ಟು ನ್ಯಾಯವಾದ್ದೆ. ಅಣ್ಣನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನೀವು ಹೇಗೆ ಪಣ ತೊಟ್ಟಿದ್ದೀರೋ ನಾನು ಪ್ರೇಮ ಕೂಡ ಅದೇ ಹಾದಿಯಲ್ಲಿದ್ದೀವಿ. ಸತ್ಯ ಹೊರಗೆ ಬರೋವರೆಗೂ ನನ್ನ ಎಷ್ಟು ಬೇಕಿದ್ರೂ ಬೈಕೊಳ್ಳಿ, ನನಗೆ ಅಭ್ಯಂತರ ಇಲ್ಲ. ಆದರೆ ಒಂದು ಮಾತು ಮಾತ್ರ ಸತ್ಯ, ಎಷ್ಟೇ ಕಷ್ಟಗಳು ಬಂದರೂ ಅಡೆತಡೆ ಬಂದರೂ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ ಅಂತಾನೆ ರಾಮ್. ಈಚೆ ಮಹಾದೇವ ರಾತ್ರಿ ಸೆಲ್ನಲ್ಲಿ ಕೂತಿರ್ತಾನೆ. ಆಗ ಭರತ್ ಬಂದು, ಏನಪ್ಪ ಮಹಾದೇವ, ನಿದ್ದೆ ಬರಲಿಲ್ವಾ? ಅಂದ ಹಾಗೆ ನಮ್ಮ ಲೇಡಿ ಕಾನ್ಸ್ಟೇಬಲ್ಗಳ ಆತಿಥ್ಯ ಹೇಗಿತ್ತು? ಮೈಕೈ ನೋವಿಲ್ಲ ಇಳೀತಾ ಅಥವಾ ಇನ್ನೂ ಡೋಸೇಜ್ ಬೇಕಾ ಅಂತಾನೆ. ಹೆಣ್ತನಕ್ಕೆ ಅವಮಾನ ಆಗೈತೆ ಅನ್ನೋ ಕಾಳಜಿಗಿಂತ ನಾನು ನಿನ್ನ ಫ್ರೆಂಡ್ ಗಂಡ ಅನ್ನೋ ಹೊಟ್ಟೆ ಉರಿನೇ ನಿನ್ನ ಮುಖದಲ್ಲಿ ಕಾಣ್ತೈತೆ ಕಣ್ಲ. ಮೈಕೈ ಮನಸ್ಸಿನ ಮ್ಯಾಕೆ ಪೆಟ್ಟು ತಿಂದು ಬೆಳೆದಿರೋ ದೇಹ ಕಣ್ಲ ಇದು. ಇವಾಗ ನಿನ್ನ ಟೈಮ್
ಆಡ್ತಾ ಇದೆಯಾ? ಆಡು ಆಡು, ನನ್ನ ಟೈಮ್ ಬರ್ತದೆ ಆವಾಗ ಆಡ್ತೀನಿ ನೋಡು ಅಂತಾನೆ ಮಹಾದೇವ. ಇಲ್ಲ ಮಹಾದೇವ, ನೀನು ಇಲ್ಲಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಈ ಕತ್ಲೆ ಕೋಣೆಲಿ ಕಳೆಯೋ ಹಾಗೆ ಮಾಡೋದೇ ನನ್ನ ಗುರಿ ಅಂತಾನೆ ಭರತ್. ಯಾಕೆ ಪೊಲೀಸಪ್ಪ, ಒಂದು ಹೆಣ್ಣು ಕೊಟ್ಟಿರೋ ಸುಳ್ಳು ಕಂಪ್ಲೇಂಟ್ ಇಟ್ಕೊಂಡು ಇಷ್ಟೊಂದು ಆಟ ಆಡ್ತಿದ್ಯಾ? ನಿನಗೆ ನಾಚಿಕೆ ಆಗೋಕ್ಕಿಲ್ವಾ ಅಂತಾನೆ ಮಹಾದೇವ. ನಿಜ ಹೇಳಬೇಕು ಅಂದರೆ ಆ ಪರಿಮಳ ವಿಚಾರದಲ್ಲಿ ನೀನು ಯಾವುದೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಕಣೋ. ಅವಳ ಮೈ ಮೇಲೆ ನೀನು ಬೆರಳು ಕೂಡ ತಾಕ್ಸಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಭರತ್. ಏನು ಮಾತಾಡ್ತಿದ್ಯಾ ನೀನು? ನಾನು ಇದನ್ನೆಲ್ಲ ಮಾಡಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ಒಳಗೆ ಹಾಕಿದ್ಯಾ? ಅಷ್ಟಕ್ಕೂ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿನ್ಗೆ ಹೆಂಗ್ಲ ಗೊತ್ತು ಅಂತಾನೆ ಮಹಾದೇವ. ಯಾಕಂದರೆ ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಬ್ರಹ್ಮ ನಾನೇ. ನಿಜ ಕಂಡೋ ಮಹಾದೇವ, ನನ್ನನ್ನು ನಂಬು ಅಂತ ನಗ್ತಾನೆ ಭರತ್. ಆ ಪರಿಮಳ ನಾನು ಹಾರಿಸ್ಬಿಟ್ಟಿರೋ ಹಕ್ಕಿ, ನಾನು ಮಾತು ಕಲಿಸಿರೋ ಗಿಣಿ, ಹೇಳ್ಕೊಟ್ಟಿದ್ದನ್ನು ಬಿಟ್ಟು ತಪ್ಪದೆ ಎಲ್ರಿಗೂ ಹೇಳಿ ನಂಬಿಸ್ಬಿಟ್ಲು. ನೀನು ಈ ಬಲೆಯಲ್ಲಿ ಬೀಳೋ ಹಾಗೆ ಮಾಡಿದ್ಲು. ಇದೆಲ್ಲ ಈ ಭರತ್ ಸೃಷ್ಟಿ ಮಾಡಿರೋ ಮಾಸ್ಟರ್ ಪ್ಲ್ಯಾನ್ ಅಪ್ಪ ಅಂತಾನೆ ಭರತ್. ಏಯ್ ಭರತ್ ಭರತ್ ಭರತ್, ಆ ನೀಚತನಕ್ಕೆ ನಿನ್ನ ನೋಡಿ ನಾಚ್ಕೋಬೇಕು ಕಣ್ಲಾ. ಅಂಥ ನೀಚತನಕ್ಕೆ ಇಳಿದಿದ್ಯಾ ನೀನು? ಒಂದು ಹೆಣ್ಣಿನ ಮಾನನ ಪಣಕ್ಕಿಟ್ಟು ನನ್ನ ಮೇಲೆ ಸೇರ್ ತೀರ್ಸ್ಕೊತಿದ್ಯಲ್ಲ, ಎಂಥ ರಾಕ್ಷಸ ಬುದ್ಧಿ ಕಣ್ಲಾ ನಿಂದು ಅಂತಾನೆ ಮಹಾದೇವ. ಸದ್ಯಕ್ಕೆ ನೀನು ನನ್ನ ಕೈನಲ್ಲಿರೋ ಕೈಗೊಂಬೆ. ಈ ಸತ್ಯ ಕೇವಲ 4 ಗೋಡೆಗಳಿಗೆ ಮಾತ್ರ ಗೊತ್ತು. ನೀನು ಆಚೆ ಕಡೆ ಹೋದರೆ ಅತ್ಯಾಚಾರಿ ಮಹಾದೇವ ಅಷ್ಟೇ ಅಂತ ನಗ್ತಾನೆ ಭರತ್. ಅವಳು ನನ್ನ ಮೇಲೆ ಅಷ್ಟು ಧೈರ್ಯದಿಂದ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗಲೇ ಯೋಚನೆ ಮಾಡಿದ್ದೆ, ಇದ್ರ ಹಿಂದೆ ನೀನಿದೆಯಾ ಅಂತ. ಕಾವ್ಯ ನನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಮಡ್ಗಳೆ. ನನ್ನ ಇಲ್ಲಿಂದ ಆಚೆ ತರೋಕೆ ಏನು ಬೇಕಿದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟವಳೆ. ಅವಳು ಒಂದೊಂದು ಎಳೆನ ಬಿಚ್ಚಿಡ್ತಾ ಹೋದರೆ ನಿನ್ನ ಕಾಗೆ ಬಟ್ಟೆ ಬಾಳೆಹಣ್ಣಿನ ಸಿಪ್ಪಿ ಥರ ಸುಲಿದು ಸಮಾಜದ ಮುಂದೆ ಬೆತ್ತಲಾಗುತ್ತೆ ನಿಜ ಅಂತಾನೆ ಮಹಾದೇವ. ಈಚೆ ಕಾವ್ಯ ಪರಿಮಳಗೆ ಒಡವೆನೆಲ್ಲ ತೆಗೆದು ಬಿಸಾಕಿ, ಈ ಕ್ಷಣ ನೀನು ಸತ್ಯ ಹೇಳಬೇಕು, ಈ ಒಡವೆ ಜೊತೆ ಹಣನೂ ನಿನಗೆ ಕೊಡ್ತೀನಿ ಅಂತಾಳೆ. ಈ ಒಡವೆನೆಲ್ಲ ನಿಜವಾಗ್ಲೂ ನನಗೆ ಕೊಡ್ತೀರಾ? ನಾನು ಸತ್ಯ ಹೇಳಿದರೆ ಸಾಕ ಅಂತಾಳೆ ಪರಿಮಳ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.